ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಆತ ಮಾಡಿದ ಅಶ್ಲೀಲ ಮೆಸೇಜ್ಗಳೇ ಕಾರಣ ಆಗಿತ್ತು. ಈ ಪ್ರಕರಣದ ನಂತರದಲ್ಲಿ ಹೊರಗೆ ಬಂದ ಒಂದಷ್ಟು ವಿಚಾರಗಳೇನಂತಂದ್ರೆ ರೇಣುಕಾಸ್ವಾಮಿ ಅವರೊಬ್ಬರಿಗೆ ಅಷ್ಟೆಲ್ಲ ಸಾಕಷ್ಟು ಮಹಿಳೆಯರಿಗೆ ಮೆಸೇಜ್ಗಳನ್ನ ಮಾಡಿದ್ರು ಅಂತ ಅನ್ನೋ ವಿಚಾರ. ಸೊ ಸದ್ಯಕ್ಕೆ ನಮ್ಮ ಜೊತೆಗೆ ಚಿತ್ರಾಲ್ ಅವರು ಇದ್ದಾರೆ. ಅವರು ಕೂಡ ಗಂಭೀರವಾದ ಆರೋಪವನ್ನು ಮಾಡಿದ್ರು. ಒಂದು ಫೇಕ್ ಅಕೌಂಟ್ ಇಂದ ನನಗೂ ಸಾಕಷ್ಟು ಮೆಸೇಜ್ ಬಂದಿದೆ ಅಂತ. ಚಿತ್ರಾಲ್ ಅವರು ನಮ್ಮ ಜೊತೆಗಿದ್ರೆ ಮೇಲೆ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಮೊದಲಿಗೆ ಯಾವುದೇ ಒಂದು ಪ್ರಕರಣ ಆಗಲಿ ಏನೇ ಒಂದು ಗಲಾಟೆ ಆಗಲಿ ಸಾಮಾಜಿಕವಾಗಿದ್ದಾಗ ನೀವು ಮುಂದೆ ಒಂದು ಮಾತಾಡಿದ ಉದಾಹರಣೆ ಸಾಕಷ್ಟಿದೆ. ಈ ಒಂದು ವಿಚಾರ ರೇಣುಕಾಸ್ವಾಮಿ ವಿಚಾರ ಈಗೆಲ್ಲ ಆಗಿದೆ, ಪ್ರಕರಣ ಆಗಿದೆ, ಹತ್ಯೆ ಆಗಿದೆ ನಂತರದಲ್ಲಿ ನಿಮ್ಗೂ ಕೂಡ ಮೆಸೇಜ್ ಮಾಡಿರೋ ಅನ್ನೋದು ಶಾಕಿಂಗ್ ವಿಚಾರ. ಸೊ ಏನೆಲ್ಲ ಆಯ್ತು ಅಂತ ಸರ್, ಈ ವಿಷಯದ ಬಗ್ಗೆ ಈ ಒಂದು ಇಶ್ಯೂ ಆದಾಗ ನಾನು ಎಲ್ಲೂ ಬಂದಿಲ್ಲ ಮಾತಾಡಕ್ಕೆ. ಬಿಕಾಸ್ ಎಲ್ಲವೂ ತನಿಖೆಗೆ ನಡೀತಾ ಇದೆ. ಮತ್ತೆ ಎಷ್ಟೊಂದು ಜನ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದಾರೆ ಅಂಡ್ ಎಷ್ಟೊಂದು ಜನ ಶಾಕಿಂಗ್ ಅಲ್ಲಿ ಇದ್ದಾರೆ. ತುಂಬಾ ಡಿಸ್ಟರ್ಬ್ ಮಾಡಿದಂತ ಇನ್ಸಿಡೆಂಟ್ ಇದು. ಸೊ ಹಾಗಾಗಿ ನಾನು ಎಲ್ಲೂ ಈ ವಿಷಯದ ಬಗ್ಗೆ ಮಾತಾಡಕ್ ಬಂದಿಲ್ಲ. ಆದ್ರೆ ಯಾವತ್ತು ದ ಹಿಂದೂ ಪೇಪರ್ ಅಲ್ಲಿ ಈ ಒಂದು ಅಕೌಂಟ್ ನೇಮ್ ನೋಡಿದ್ನೋ ಅವಾಗ ಚೆಕ್ ಮಾಡೋಣ ಫಾಲೋವರ್ಸ್ ಲಿಸ್ಟ್ ಅಲ್ಲಿ ಏನಾದ್ರು ಇದಾರಾ, ಬ್ಲಾಕ್ ಲಿಸ್ಟ್ ಅಲ್ಲಿ ಇದಾರ ಅಂದ್ರೆ ಬ್ಲಾಕ್ ಲಿಸ್ಟ್ ಅಲ್ಲಿ ಇತ್ತು. ಅದನ್ನ ನಾನು ನನ್ನ ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡೆ. ಯಾಕಂದ್ರೆ ನನಗಿರುವಂತ ಒಂದು ಫೀಮೇಲ್ ಫಾಲೋವರ್ಸ್ ಅವರ ಒಂದು ಬ್ಲಾಕ್ ಲಿಸ್ಟ್ ಅಥವಾ ಫಾಲೋವರ್ಸ್ ಲಿಸ್ಟ್ ನ ಚೆಕ್ ಮಾಡ್ಕೋಬಹುದು ಅಂತ. ಅದು ಇವಾಗ ನ್ಯೂಸ್ ಆಗಿದೆ. ಬಟ್ ಬ್ಲಾಕ್ ಲಿಸ್ಟ್ ಇರೋದು ನಿಜ. ಸುಳ್ಳು ಯಾಕೆ ಸರ್ ಹೇಳ್ಬೇಕು ಈ ವಿಷಯದಲ್ಲಿ? ಸುಳ್ಳು ಯಾಕೆ ಹೇಳ್ಬೇಕು ಸರ್ ಫಸ್ಟ್ ಆಫ್ ಆಲ್? ಅಂಡ್ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ ನನ್ನ ವಿಷಯದಲ್ಲಿ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ ಅಂತಂದ್ರೆ ಆಬ್ವಿಯಸ್ಲಿ ತೀರಾ ಕೆಟ್ಟದಾಗ ಬಂದಿದ್ರೆ ನಾನು ಬ್ಲಾಕ್ ಮಾಡ್ತೀನಿ. ಅಂಡ್ ಫೇಕ್ ಅಕೌಂಟ್ಸ್ ನಾನು ಬ್ಲಾಕ್ ಮಾಡ್ತೀನಿ. ರಿಯಲ್ ಅಕೌಂಟ್ ಆಗಿತ್ತಾ, ಅವರು ದಿನ ಆನ್ ದ ಡೇ ಟು ಡೇ ಪೋಸ್ಟ್ ಮಾಡ್ತಿದ್ದಾರೆ, ಸೊ ಅಂತ ಅಕೌಂಟ್ ಇಂದ ಬಂದಿರುವಂತ ನೆಗೆಟಿವ್ ಕಮೆಂಟ್ ನ ಸ್ಟೋರಿಲಿ ಹಾಕ್ತೀನಿ. ಸ್ವಲ್ಪ ಕೌಂಟರ್ಗಳನ್ನ ಕೊಡ್ತೀನಿ. ಅವ್ರು ಸಾರಿ ಕೇಳ್ತಾರೆ, ಆಮೇಲೆ ಅವ್ರಿಗೂ ರಿಯಲೈಸ್ ಆಗುತ್ತೆ ಹೌದಲ್ವಾ ಯಾಕೆ ಬೇಕಿತ್ತು ಕಮೆಂಟ್ ಮಾಡೋದಂತ. ಸೊ ಇದು ಬ್ಲಾಕ್ ಲಿಸ್ಟ್ ಅಲ್ಲಿ ಇರೋದು ಸತ್ಯ. ನಾನ್ ಶೇರ್ ಮಾಡಾದ್ಮೇಲೆ ಇಷ್ಟೊಂದು ಜನ ನನ್ನ ಕೋ ಆರ್ಟಿಸ್ಟ್ಗಳು ಮತ್ತೆ ಇಷ್ಟೊಂದು ಜನ ಫೀಮೇಲ್ ಫಾಲೋವರ್ಸ್ ನಮಗೂ ಬಂದಿತ್ತು ಈ ಅಕೌಂಟ್ ಇಂದ ಮೆಸೇಜ್ ಅಂತ. ಬಟ್ ಯಾರಿಗೂ ಹೇಳ್ಕೊಳಕ್ ಧೈರ್ಯ ಇಲ್ಲ ಸರ್. ಎಷ್ಟು ತಿಂಗಳಿಂದ ಈ ತರ ಮೆಸೇಜ್ಗಳು ಕಳಿಸ್ತಾ ಇದ್ರು ಆ ಒಂದು ಅಕೌಂಟ್? ಲಾಂಗ್ ಬ್ಯಾಕ್ ಅಲ್ಲಿ ಇದೆ. ಇದು ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಇದೆ ಇದು ಬ್ಲಾಕ್ ಲಿಸ್ಟ್ ಅಲ್ಲಿ. ಸೊ ಹಂಗಾಗಿ ಅನ್ಸುತ್ತೆ ಲಾಂಗ್ ಬ್ಯಾಕ್ ಇದು ಬ್ಲಾಕ್ ಮಾಡಿದೀನಿ ನಾನು. ಮೋಸ್ಟ್ಲಿ ಮಾರ್ಚ್ ಆರ್ ಫೆಬ್ ಅಂತ. ಏನೆಲ್ಲ ಮೆಸೇಜಸ್ ಇರ್ತಾ ಇತ್ತು? ಏನು ಇಮೇಜಸ್ ಆಗಲಿ ವಿಡಿಯೋಸ್ ಆಗಲಿ? ನನಗೆ ನಿಜವಾಗ್ಲೂ ನೆನಪಿಲ್ಲ ಸರ್ ಏನ್ ಮೆಸೇಜಸ್ ಅಂತ. ಮೆಸೇಜಸ್ ಇದ್ದಿದ್ರೆ ಅದನ್ನು ಕೂಡ ನಾನು ಸ್ಟೋರಿಯಲ್ಲಿ ಶೇರ್ ಮಾಡ್ತಿದ್ದೆ. ಆದ್ರೆ ನನ್ನ ಜೊತೆ ಎಷ್ಟೊಂದು ಜನ ಶೇರ್ ಮಾಡ್ಕೊಂಡ್ರಲ್ಲ ಸರ್, ಅವ್ರ ಹತ್ರ ಇನ್ನೂ ಕೂಡ ಮೆಸೇಜಸ್ ಇದೆ. ಜೂನ್ 7ನೇ ತಾರೀಕುವರೆಗೂ ಈ ಒಂದು ಅಕೌಂಟ್ ಇಂದ ಮೆಸೇಜಸ್ ಹೋಗಿದೆ. ನೀವು ಪೋಸ್ಟ್ ಮಾಡಿದ ನಂತರದಲ್ಲಿ ನಿಮ್ಮ ಹತ್ತಿರದ ಯಾರೋ ಗೆಳೆಯರು ಮತ್ತೊಬ್ರು ಹೇಳ್ಕೊಂಡಿದಾರ ಈ ತರ ನನಗೂ ಈ ಅಕೌಂಟ್ ಇಂದ ಬಂದಿದೆ ಮೆಸೇಜಸ್ ಸರ್? ಸುಮಾರು ನನ್ನ ಹತ್ರ ಮೆಸೇಜಸ್ ಇದೆ ಸರ್ ಅವ್ರು ಹೇಳ್ಕೊಂಡಿರೋದು. ನಾನು ನಿಮಗೆ ತೋರಿಸ್ತೀನಿ. ಇಲ್ಲ ಡಿಲೀಟ್ ಮಾಡಿದೀನಿ. ಹೌದು, ಒಂದು ನಿಮಿಷ. ಇಲ್ಲ ಈಗ ನಾನು ಡಿಲೀಟ್ ಮಾಡಿದೆ ರೀಸೆಂಟ್ ಆಗಿ. ಒಂದು ನಿಮಿಷ ಸರ್, ಸಾರಿ. ನೋಡಿ ಸರ್, ದಿಸ್ ಇಸ್ ಒನ್ ಆಫ್ ದ ಮಾಡೆಲ್ ಶಿ ಶೇರ್ಡ್ ವಿತ್ ಮೀ. ನಾನು ಅವರ ಮುಖನ ಬ್ಲರ್ ಮಾಡಿದ್ದೀನಿ. ಇದು ಬಂದಂತ ಮೆಸೇಜ್ ಅಂತ ನೋಡಿ ಸರ್. ಅಂಡ್ ಈ ಜನ ನಾವು ಹೇಳ್ಕೊತಾ ಇದೀವಿ ಸತ್ಯನ ಅಂದ್ರೆ ನಂಬೋದಿಲ್ವಲ್ಲ ಸರ್. ನಾವೇನಿದು ಅವ್ರ ಅಕೌಂಟ್ ಅಂತ ನಾವ್ ಹೇಳ್ತಿಲ್ಲ. ನಿಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿ ಇವರೆಲ್ಲ ಕಳ್ಸಿಕೊಟ್ಟಿರೋದು ನಿಮಗೆ? ಹೌದು. ಇಲ್ಲಿ ನೋಡಿ ನೀವೇ ಏನ್ ಹೇಳೋದು ಇದಕ್ಕೆ ನಿಜ ಗೊತ್ತಾಗ್ತಿಲ್ಲ ಅಕ್ಕ. ಇವಾಗ ನೋಡಿದೆ ನೀವು ಹೇಳದ್ಮೇಲೆ ನಿಮ್ ಸ್ಟೋರಿ ನೋಡಿ ಸುಮ್ನೆ ನೋಡಿದೆ ಅಷ್ಟೇ ಇದಾರೋ ಇಲ್ವೋ ಅಂತ. ಜೂನ್ 7ನೇ ತಾರೀಕುವರೆಗೂ ಮೆಸೇಜ್ ಮಾಡಿದ್ದಾನೆ. ಓಕೆನಾ ಸರ್? ನನಗೂ ಅಕೌಂಟ್ ಇಂದ ಮೆಸೇಜಸ್ ಬಂದಿದೆ. ನಿಮ್ಮ ಸ್ಟೋರಿ ನೋಡಿ ನಾನು ಚೆಕ್ ಮಾಡಿದೆ, ನನಗೂ ಫುಲ್ ಶಾಕ್. ಸೊ ಇದಷ್ಟೇ ಅಲ್ಲ, ಇನ್ನ ಎಷ್ಟೊಂದು ಮೆಸೇಜಸ್ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.